ವೈಕುಂಠ ಏಕಾದಶಿ ಡಿಸೆಂಬರ್ 30ನೇ ತಾರೀಕು ಮಂಗಳವಾರ ಬೆಳಗ್ಗೆ 7:30ರಿಂದ ಶುರುವಾಗಿ ಬುಧವಾರ ಬೆಳಗ್ಗಿನ ಜಾವ 5 ಗಂಟೆಗೆ ಮುಕ್ತಾಯ ಆಗುತ್ತದೆ. ಏಕಾದಶಿ ಎಂದರೆ ಮೋಕ್ಷ, ಮುಕ್ಕೋಟಿ ಏಕಾದಶಿ ಎಂದು ಕರೆಯುತ್ತಾರೆ. ಈ ದಿನ ವೈಕುಂಠ ಲೋಕದ ದ್ವಾರಗಳು ತೆರೆದಿರುತ್ತವೆ ಎಂದು ಪುರಾಣಗಳು ಹೇಳುತ್ತವೆ. ಪೌಷ ಮಾಸದ ಶುಕ್ಲ ಪಕ್ಷ ಏಕಾದಶಿ ಉಪವಾಸ ಮಾಡಿದರೆ ತುಂಬ ಒಳ್ಳೆಯದು. ಭಜನೆ, ಹರಿಕತೆ ತುಂಬಾನೇ ಶ್ರೇಷ್ಠ. ವಿಷ್ಣು ಸಹಸ್ರನಾಮ ತುಂಬ ಶ್ರೇಷ್ಠ. ದಾನ, ಧರ್ಮ, ಅನ್ನದಾನ, ವಸ್ತ್ರದಾನ ತುಂಬಾನೇ ಶ್ರೇಷ್ಠ. ಏಕಾದಶಿ ಎಂದರೆ ಒಮ್ಮೆ ಮುರಾಸುರ ಎಂಬ ರಾಕ್ಷಸನು ದೇವತೆಗಳಿಗೆ ಕಾಟ ನೀಡುತ್ತಿದ್ದ. ಶ್ರೀ ಮಹಾವಿಷ್ಣು ಆ ರಾಕ್ಷಸನನ್ನು ಸಂಹರಿಸಿದ ದಿನವೇ ಏಕಾದಶಿ. ಈ ದಿನ ವಿಷ್ಣುವಿನ ದೇಹದಿಂದ ಏಕಾದಶಿ ದೇವತೆ ಉದ್ಭವಿಸಿ ನನ್ನ ದಿನ ಉಪವಾಸ ಮಾಡಿದವರಿಗೆ ಮೋಕ್ಷ ಲಭಿಸಲಿ ಎಂದು ವರವನ್ನು ಶ್ರೀ ಮಹಾವಿಷ್ಣುವಿನಿಂದ ಪಡೆದಿರುತ್ತಾಳೆ. ಅದಕ್ಕೆ ಈ ದಿನವು ತುಂಬ ಮಹತ್ವ ಉಪವಾಸ ಮಾಡಲು. ಹಾಗೆ ಏಕಾದಶಿ ಹಬ್ಬದ ದಿನ ವೈಕುಂಠ ದ್ವಾರ ತೆರೆದಿರುತ್ತದೆ ಎಂದು ಹೇಳುತ್ತಾರೆ. ದೇವಸ್ಥಾನಗಳಲ್ಲಿ ಉತ್ತರ ದ್ವಾರ ತೆರೆಯುತ್ತಾರೆ. ಆ ದ್ವಾರದಿಂದ ದರ್ಶನ ಮಾಡಿದರೆ ಪುನರ್ಜನ್ಮದಿಂದ ಮುಕ್ತಿ, ಪಾಪನಾಶ, ಆತ್ಮಶುದ್ಧಿ ಅಂತ ಹೇಳ್ತಾರೆ. ಉಪವಾಸದ ವಿಧಗಳು: ನಿರ್ಜಲ ಉಪವಾಸ ಮಾಡ್ಬೋದು, ನೀರು ಕುಡಿದನೇ ಶಕ್ತಿ ಇರೋರು ಮಾಡ್ಬೋದು, ಇಲ್ಲ ಅಂದರೆ ನೀರು ಕುಡ್ಕೊಂಡು ಉಪವಾಸ ಮಾಡ್ಬೋದು, ಇಲ್ಲ ಅಂದರೆ ಹಣ್ಣು ಹಂಪಲು ಮಾಡಿಕೊಂಡು ತಿನ್ಕೊಂಡು ಉಪವಾಸ ಮಾಡ್ಬೋದು. ಅನ್ನನ ಯಾವ ಕಾರಣಕ್ಕೂ ತಿನ್ನಬಾರ್ದು. ಈರುಳ್ಳಿ, ಬೆಳ್ಳುಳ್ಳಿ ತಿನ್ನಬಾರ್ದು. ಮಾಂಸ, ಮದ್ಯ ತ್ಯಜಿಸಬೇಕು. ಅವತ್ತು ಏಕಾದಶಿ ಎಲ್ಲರಿಗೂ ಒಳ್ಳೇದು ಮಾಡಲಿ. Download ShareChat.